ಸೊ ಈಗ ಎಲ್ಲ ರಂಗದಿರಿ ಆರಾಮದಿರಿ ಅನ್ಕೋತೀನಿ ಗೈಸ್. ನೋಡ್ತಿರ್ಬೇಕು ಮತ್ತು ಬ್ಯಾಕ್ ಟು ಬ್ಯಾಕ್ ವಿನ್. ನಿನ್ನೆ ನೋಡಿರ್ಬೋದು ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡ್ತಾನಂದೆ, ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡಿದ. ಒಂದೊಂದು ಯಶಸ್ವಿ ಜೈಸ್ವಾಲ್ ಪರ್ಫಾರ್ಮ್ ಮಾಡ್ತಾನಂದೆ, ಯಶಸ್ವಿ ಜೈಸ್ವಾಲ್ ಪರ್ಫಾರ್ಮ್ ಮಾಡಿದ. ಏಜಲ್ವುಡ್ ಪರ್ಫಾರ್ಮ್ ಮಾಡ್ತಾನಂದೆ, 4 ವಿಕೆಟ್ ತಗೊಂಡೋದ. RCB ಮ್ಯಾಚ್ ಗೆದ್ದೈತಂದೆ, RCB ನ ಮ್ಯಾಚ್ ಗೆದ್ದ ಗೈಸ್. ನಿನ್ನೆ ನೋಡ್ತಿರ್ಬೋದು ಟಾಪ್ ಲೆವೆಲ್ ಗಾಡ್ ಲೆವೆಲ್ ಪ್ರೊಡಿಕ್ಷನ್ಸ್ ಹೋದ್ವು. ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಮಾಡಂತೀವಿ ಗೈಸ್. ಇವತ್ತು ಬರ್ರಿ ನೋಡೋಣ ನಮ್ಮ CSK ವರ್ಸಸ್ SRH ಮ್ಯಾಚ್ ನಂಬರ್ 43 ಖತರ್ನಾಕ್ ಪ್ರೊಡಿಕ್ಷನ್ಸ್ ಕೊಡ್ತೀನಿ. ಇವತ್ತು ಖತರ್ನಾಕ್ ನಿಮ್ಗೆ ಎಲ್ಲಾನು ನಾಲೆಜ್ ಕೊಡ್ತೀನಿ ಈ ವಿಡಿಯೋದಾಗ ಗೈಸ್. ಈ ವಿಡಿಯೋದಾಗ ಏನೇನು ನೋಡ್ತಿರಪ್ಪ ನೀವು ಅಂತಂದ್ರೆ ಗೈಸ್, ಪಿಚ್ ರಿಪೋರ್ಟ್ ನೋಡ್ತೀರಿ, ನಮ್ ಟೀಮ್ ನ್ಯೂಸ್ ನೋಡ್ತೀರಿ, ಪ್ಲೇಯರ್ ಸ್ಟಾಟ್ಸ್ ನೋಡ್ತೀರಿ, ಕೀ ಸ್ಟಾಟ್ಸ್ ನೋಡ್ತೀರಿ, ಫ್ಯಾಂಟಸಿ ಟಿಪ್ಸ್ ನೋಡ್ತೀರಿ, ಹೆಡ್ ಟು ಹೆಡ್ ನೋಡ್ತೀರಿ ಗೈಸ್. ಆಲ್ಮೋಸ್ಟ್ ಎಲ್ಲಾನು ಒಂದ ವಿಡಿಯೋದಾಗ ನೋಡ್ಬಿಡ್ತೀರಿ. ನಿಮ್ಗೆ ಫ್ಯಾಂಟಸಿ ಟೀಮ್ ನಾಗ ಏನೇನ್ ಬೇಕು ನಿಮ್ಗೆ ಅದೆಲ್ಲ ಈ ವಿಡಿಯೋದಾಗ ಸಿಕ್ಬಿಡ್ತೈತಿ. ಸೊ ಗೈಸ್, ಲಾಸ್ಟ್ ವರ್ಗು ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಲಾಸ್ಟ್ ವರ್ಗು ಎಲ್ಲರೂ ಕ್ಲಿಯರ್ ಆಗಿ ನೋಡ್ರಿ, ಕ್ಲಿಯರ್ ಆಗಿ ನೋಡ್ಕೊಂಡು ವಿನ್ ಮಾಡ್ಕೋರಿ ಗೈಸ್. ಸೊ ಗೈಸ್ ಬರ್ರಿ ಫಸ್ಟ್ ಇವಾಗ ನೋಡೋಣ ನಮ್ಮ ಮ್ಯಾಚ್ ನಾಗ ಟೀಮ್ ನ್ಯೂಸ್ ಏನಪ್ಪಾ ಅಂದ್ರೆ SRH ವರ್ಸಸ್ CSK ಬೋತ್ ಹ್ಯಾವ್ ವನ್ ಜಸ್ಟ್ 2 ಮ್ಯಾಚಸ್. 8 ಮ್ಯಾಚಸ್ ನಾಗ 2 ಮ್ಯಾಚಸ್ ಗೆದ್ದಾರೆ. ಸೊ ಕರೆಂಟ್ಲಿ ಅವ್ರ 9th 10th ಪೊಸಿಷನ್ ನಾಗ ಅದ. ಸೊ ನಂಗನ್ಸೋ ಮಟ್ಟಿಗೆ ಓಕೆ ಇಬ್ರದು ಪರ್ಫಾರ್ಮೆನ್ಸ್ ನೋಡಿರ್ಬೋದು ಈ ಮ್ಯಾಚ್ ನಾಗ. CSK ದವ್ರ 27 ಪ್ಲೇಯರ್ ನಾಗ 20 ಪ್ಲೇಯರ್ ನೀವು ಚೇಂಜಸ್ ಮಾಡ್ಕೊಂಡ್ರ ಈ ಸೀಸನ್ ನಾಗ. ಯಾವತ್ತು ಹಂಗಾಗಿಲ್ಲ ಅವರಿಗೆ. ಸ್ಟಾರ್ಟಿಂಗ್ ಪ್ಲೇಯರ್ 11 ಸಿಕ್ಬಿಡ್ತಿತ್ತು ಅವ್ರಿಗೆ. ಈ ಸಲ ಕಾಂಬಿನೇಷನ್ಸ್ ಇನ್ನೂ ಮಟ್ಟ ಸಿಕ್ಕಿಲ್ಲ, ಇನ್ನೂ ಮಟ್ಟ ಸೆಟ್ ಆಗಿಲ್ಲ. 10 ಮ್ಯಾಚ್ ಆದ್ಮೇಲೆ ಇನ್ನೂ ಮಟ್ಟ ಸಿಕ್ಕಿಲ್ಲ ಅವರಿಗೆ. ಸೊ ನೋಡ್ತಿರ್ಬೋದು MS ಧೋನಿನೂ ಹೇಳ್ಯಾರ ನಮ್ಗೆ ಇನ್ನೂ ಮಟ್ಟ ಸ್ಟಾರ್ಟಿಂಗ್ ಲೆವೆಲ್ ಕರೆಕ್ಟ್ ಸೆಟ್ ಆಗಿಲ್ಲ ಅಂತಂದ. ಸೊ ಗೈಸ್ ಈ ಸೀಸನ್ ಬಹಳ ವರ್ಸ್ಟ್ ಹೋದ CSK ದವ್ರಿಗೆ. ಹಂಗ SRH ಅವ್ರಿಗೂ ಲೈನಪ್ ಎಲ್ಲ ಖತರ್ನಾಗಿತ್ತು, ಆದ್ರೂ ಪರ್ಫಾರ್ಮ್ ಮಾಡತ್ತಿಲ್ಲ. ಅವ್ರದ್ದು ಹಂಗ ಹೋಗೈತಿ. ಸೊ ನೋಡ್ಬೋದು. ಸೊ ಗೈಸ್ ನೋಡ್ತಿರ್ಬೋದು ಧೋನಿ ಇದೆ 400 ಮ್ಯಾಚ್ T20 400th ಮ್ಯಾಚ್ ಇದೆ. ಬಿಕಮಿಂಗ್ ಓನ್ಲಿ ದ 4th ಇಂಡಿಯನ್ ಟು ರೀಚ್ ದ ಮೈಲ್ ಸ್ಟೋನ್ ಆಫ್ಟರ್ ರೋಹಿತ್ ಶರ್ಮಾ, ದಿನೇಶ್ ಕಾರ್ತಿಕ್ ಅಂಡ್ ವಿರಾಟ್ ಕೊಹ್ಲಿ. ನೋಡ್ತಿರ್ಬೋದು 400 ಮ್ಯಾಚ್ ಇದೆ T20s ಇದೆ. ಸೊ ನಮ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ದಿನೇಶ್ ಕಾರ್ತಿಕ್ ಆಗಿದ ತಕ್ಷಣ ನಮ್ಮ MS ಧೋನಿನ 400th ಮ್ಯಾಚ್ ಆಡತ್ತಾರ, 4th ಮನುಷ್ಯ ಆಗ್ಯಾನ. ಗೈಸ್ ನೋಡ್ತಿರ್ಬೋದು 4 ಮ್ಯಾಚಸ್ ನಾಗ 3 ಮ್ಯಾಚಸ್ ನಮ್ಮ ಹೋಮ್ ಗ್ರೌಂಡ್ ನಾಗ ಚೆನ್ನೈದವ್ರು ಸೋತಾರ. ಯಾವತ್ತು ಹಂಗ ಹೋಗೋದಿಲ್ಲ ಅವರಿಗೆ, ಫಸ್ಟ್ ಟೈಮ್ ಈ ಸೀಸನ್ ನಾಗ ಹಂಗ ಆಗ್ಬಿಟ್ಟೈತಿ. ಸೊ ನೋಡ್ತಿರ್ಬೋದು ಚಿಪಾಕ್ ನಾಗ ಯಾವತ್ತು ಅವ್ರು ಇದ್ದಿದ್ದಿಲ್ಲ ಹಿಸ್ಟ್ರಿದಾಗ. ಈ ಸಲ ಮಾತ್ರ ಬಹಳ ಖರಾಬ್ ಸೋತಾರ. ಸೊ ನಂಗೆ ಅನ್ಸೋ ಮಟ್ಟಿಗೆ ಇವತ್ತು ಇಬ್ರು ಟೀಮ್ ನಾಗ ಒಬ್ಬೊಬ್ರು ಒಂದೊಂದ್ ಎರಡು ಚೇಂಜ್ ಮಾಡ್ಬೋದು ಗೈಸ್. ಇಬ್ರು ಟೀಮ್ ನಾಗ ಒಬ್ಬರನ್ನ ಅವ್ರು ಚೇಂಜ್ ಮಾಡ್ಬೋದು, ಇಬ್ರು ನೀವು ಚೇಂಜ್ ಮಾಡ್ಬೋದು, ಹಂಗಾಗ್ಬೋದು. ಇಂಜರಿ ಕನ್ಸರ್ಸ್ ಅಂದ್ರೆ ಇಂಜರಿ ಯಾರು ಇಲ್ಲ ಗೈಸ್. ಇಂಜರಿ ಎಲ್ಲರೂ ಫಿಟ್ ಅಂಡ್ ಫೈನ್ ಅದರ ಪ್ಲೇಯರ್ಸ್. CSK ಅವರು ಏನ್ ಯಾರು ಇಂಜರೀಸ್ ಇಲ್ಲ ಅಂತ ಹೇಳಿದ್ರೆ, ನಮ್ಮ SRH ಅವರು ಯಾರು ಇಂಜರಿ ಇಲ್ಲ, ಎಲ್ಲ ಫಿಟ್ ಅಂಡ್ ಫೈನ್ ಅದಾರ ಗೈಸ್. ಪ್ಲೇಯರ್ಸ್ ಎಲ್ಲ ಆಟ ಆಡ್ತಾರೆ. ಸೊ ಗೈಸ್ ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಮ್ ಗ್ರೌಂಡ್ ವೆನ್ಯೂ ಎಲ್ಲ ಐತಿ, ಪಿಚ್ ರಿಪೋರ್ಟ್ ಏನ ಎಲ್ಲ ಹೇಳ್ತೀನಿ. ಸೊ ಗೈಸ್ ನಮ್ಮ ಈ ವೆನ್ಯೂ ಬಂದ್ಬಿಟ್ಟು ಚಂದ್ರ ಬಾರ್ಮಾ ಸ್ಟೇಡಿಯಂ, ಚೆನ್ನೈನಾಗ ನಡೆಯಕತ್ತೈತಿ ಗೈಸ್. ಹೋಮ್ ಗ್ರೌಂಡ್ ಚೆನ್ನೈದವ್ರದ. ಸೊ ದ ಚಿಪಾಕ್ ಪಿಚ್ ಯೂಶಲಿ ಹೆಲ್ಪ್ಸ್ ಬೋತ್ ಸ್ಪಿನ್ನರ್ಸ್ ಅಂಡ್ ಪೇಸರ್ಸ್ ಹೂ ಯೂಸ್ ಸ್ಲೋವರ್ ಬಾಲ್ಸ್ ಅಂಡ್ ಕಟರ್ಸ್. ಸೊ ಗೈಸ್ ನೋಡ್ತಿರ್ಬೋದು ಸ್ಪಿನ್ನರ್ಸ್ಗೂ ಸಪೋರ್ಟ್ ಮಾಡ್ತೈತಿ, ಪೇಸರ್ಸ್ಗೂ ಸಪೋರ್ಟ್ ಮಾಡ್ತೈತಿ ನಮ್ ಚಂದ್ರ ಬಾರ್ಮಾ ಸ್ಟೇಡಿಯಂ ಬಂದ್ಬಿಟ್ಟು ಚೆನ್ನೈ ಹೋಮ್ ಗ್ರೌಂಡ್. ಡೂ ಮೇ ಬಿ ಇನ್ಫ್ಲೂಯೆನ್ಸ್ ಪಿಚ್ ಇನ್ ದ ಲೇಟರ್ ಸ್ಟೇಜಸ್ ಮೇಕಿಂಗ್ ಟೀಮ್ಸ್ ಪ್ರಿಫರ್ ಚೇಸ್. ಸೊ ಗೈಸ್ ನೋಡ್ತಿರ್ಬೋದು ಟಾಸ್ ಮಾಡೋದನ್ನ ಚೇಸ್ ಮಾಡಕ ಚೂಸ್ ಮಾಡ್ತಾರೆ ಗೈಸ್, ಯಾಕಂದ್ರೆ ಗ್ರೌಂಡ್ ಹಂಗ ಐತಿ. ಸೊ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 163 ಐತಿ. ಗ್ರೌಂಡ್ ಡೈಮೆನ್ಷನ್ಸ್ ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ಡೈಮೆನ್ಷನ್ ಬಂದ್ಬಿಟ್ಟು ಸ್ಕ್ವೇರ್ಸ್ ಬಂದ್ಬಿಟ್ಟು 65 × 72 ಮೀಟರ್ಸ್ ಐತಿ. ಸ್ಟ್ರೇಟ್ ಬಂದ್ಬಿಟ್ಟು ಉದ್ದ 76 × 78 ಮೀಟರ್ಸ್ ಐತಿ. ದಿಸ್ ಸೀಸನ್ 4th ಮ್ಯಾಚ್ ಇದೆ. ಬ್ಯಾಟಿಂಗ್ ಫಸ್ಟ್ ಆಡದವ್ರ 2 ಗೆದ್ದಾರ, ಬ್ಯಾಟಿಂಗ್ ಸೆಕೆಂಡ್ ಮಾಡಿದವ್ರು 2 ಸಲ ಗೆದ್ದಾರ. ಪೇಸರ್ಸ್ ಬಂದ್ಬಿಟ್ಟು 22 ವಿಕೆಟ್ ತಗೊಂಡ್ರ 13+9. ಸ್ಪಿನ್ನರ್ಸ್ ಬಂದ್ಬಿಟ್ಟು 27 ವಿಕೆಟ್ಸ್ ತಗೊಂಡ್ರ 17+10. ಫಸ್ಟ್ ಇನ್ನಿಂಗ್ಸ್ ನಾಗ 17, ಸೆಕೆಂಡ್ ಇನ್ನಿಂಗ್ಸ್ ನಾಗ 10. ಇದು ನೋಡಿದಿರ್ಬೋದು ಗೈಸ್ ನಮ್ಮ ಗ್ರೌಂಡ್ ರಿಪೋರ್ಟ್. ಗೈಸ್ ಇವಾಗ ಬಂದ್ಬಿಟ್ಟು ಹೆಡ್ ಟು ಹೆಡ್ ನೋಡೋಣ. ಹೆಡ್ ಟು ಹೆಡ್ ನಾಗ 22 ಮ್ಯಾಚ್ ಆಡಾರ ಗೈಸ್. CSK ದವ್ರು 16 ಮ್ಯಾಚ್ ಗೆದ್ದಾರ, SRH ಅವ್ರು 6 ಮ್ಯಾಚ್ ಗೆದ್ದಾರ. ಈ ವೆನ್ಯೂದಾಗ ಬಂದ್ಬಿಟ್ಟು 5 ಮ್ಯಾಚ್ ಆಟಾರ. CSK ದವ್ರು 5 ಮ್ಯಾಚ್ ಗೆದ್ದಾರ, SRH ಅವ್ರು 0 ಮ್ಯಾಚ್ ಗೆದ್ದಾರ. ನೋಡ್ತಿರ್ಬೋದು ಟೀಮ್ ಟೂರ್ ಏನದ ಟೀಮ್ ಬಿದ್ದಾಗೂ ಇವ್ರ ಸ್ವಲ್ಪ ಇದಾಗೈತಿ. CSK ದವ್ರು ಡಾಮಿನೇಟ್ ಮಾಡ್ಯಾರ. ನಮ್ಮ ಅಪೋಸಿಟ್ ನಮ್ ಈ ವೆನ್ಯೂದಾಗೂ ಬಂದಾಗ ನಮ್ CSK ದವ್ರು 5 ಮ್ಯಾಚ್ ಗೆದ್ದಾರ ಇವ್ರ ಮುಂದೆ. ಸೊ ನೋಡ್ತಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ CSK ದವ್ರದ್ದು ಬಂದ್ಬಿಟ್ಟು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ CSK ನೋಡೋಣ. CSK ನಾಗ ಫಸ್ಟ್ ಬಂದ್ಬಿಟ್ಟು ಶೇಖ್ ರಶೀದ್, R ರವೀಂದ್ರನ್, ಇಲ್ಲಾಂದ್ರೆ ವಾನಿಶ್ ಬಿಡಿ ಕರ್ಕೊಂತಾರ ಗೈಸ್. ಆಯುಷ್ ಮಾತ್ರೆ, ವಿಜಯ್ ಶಂಕರ್, ರವೀಂದ್ರ ಜಡೇಜಾ, ಶಿವಮ್ ದುಬೆ, MS ಧೋನಿ, G ಓಟನ್, ಸ್ಯಾಮ್ ಕರನ್, ರವಿಚಂದ್ರನ್ ಅಶ್ವಿನ್, ನೂರ್ ಅಹ್ಮದ್, ಖಲೀಲ್ ಅಹ್ಮದ್, ಮತೇಶ್ ಪತಿರಾಣ. ಗೈಸ್ ಇದು ನೋಡ್ಬೋದು ನಮ್ ಪ್ರಾಬಬಲ್ 12 ಆಫ್ CSK ಐತ್ ಗೈಸ್. ಭಾಳ ಚೇಂಜಸ್ ಮಾಡ್ಯಾರ ಇವತ್ತು ಅವ್ರು ಬಂದ್ಬಿಟ್ಟು. ಸೊ ಚೇಂಜಸ್ ಮಾಡಬೇಕಿತ್ತು, ಇನ್ನು ಮಟ್ಟ ಅವ್ರಿಗೆ ಪ್ರಾಬಬಲ್ ಕಾಂಬಿನೇಷನ್ ಸೆಟ್ ಸಿಕ್ಕಿಲ್ಲ ಅವ್ರಿಗೆ ಇನ್ನು ನಮ್ CSK ದವ್ರಿಗೆ ಸೆಟ್ ಟೀಮ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ SRH ನೋಡೋಣ. SRH ನಾಗ ಬಂದ್ಬಿಟ್ಟು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ನಿತೀಶ್ ರೆಡ್ಡಿ, ಹೆನ್ರಿಕ್ ಕ್ಲಾಸನ್, ಅಂಕಿತ್ ವರ್ಮಾ, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, J ಉನಾಡ್ಕಟ್, ಮೊಹಮ್ಮದ್ ಶಮಿ, Z ಅನ್ಸಾರಿ, E ಮಲಿಂಗ, K ಮ್ಯಾಂಡಿಸ್. ಗೈಸ್ ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ SRH. ಗೈಸ್ ಇವ್ ಯಾರ್ದ ಲೈನಪ್ ಹಂಗಿಲ್ಲ ಗೈಸ್, ಹಂಗ ಲೈನಪ್ ಐತಿ ಇವ್ರದ್ದು ನಮ್ಮ SRH ಅವ್ರದ್ದು. ಆದ್ರೂ ಈ ಸಲ ದರಿದ್ರ ಹತ್ಕೊಂಡ್ಬಿಟ್ಟೈತೆ ಅವ್ರಿಗೆ. ಏನೋಪ್ಪ ಒಂದು ಅರ್ಥ ಆಗತ್ತಿಲ್ಲ, ಏನ್ ಮಾಡ್ತಾರೋ ಏನಿಲ್ಲೋ, ಮುಗಿತವ್ರದೇನ್ ಕತಿ.
ಸೊ ಗೈಸ್ ಇವಾಗ ಬಂದ್ಬಿಟ್ಟು ಪ್ಲೇಯರ್ ಸ್ಟಾರ್ಟ್ಸ್ ನೋಡೋಣ. ಕ್ಲಿಯರ್ ಕಟ್ ಆಗಿ ಕೇಳ್ಕೊಂಡ್ಬಿಡ್ರಿ, ನಿಮ್ಗೆ ಯಾರು ಪ್ಲೇಯರ್ ಹೆಂಗ್ ಆಟ ಆಡ್ತಾರೆ ಯಾರು ಹೆಂಗಿಲ್ಲ ಎಲ್ಲಾನು ಈ ಪ್ಲೇಯರ್ ಸ್ಟಾರ್ಟ್ಸ್ ನಾಗ ನಿಮ್ಗೆ ಗುರ್ತಾಗ್ಬಿಡ್ತೈತಿ. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಶೇಖ್ ರಶೀದ್. ಹೆಡ್ ಟು ಹೆಡ್ ನಾಗ ಇನ್ನೂ ಮಟ್ಟ ಒಂದ್ ಮ್ಯಾಚ್ ಆಡಿಲ್ಲ. ಆಟ್ ದಿಸ್ ವೆನ್ಯೂ ಇನ್ನೂ ಒಂದ್ಸಲನೂ ಆಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 19-27 ಐತ್ ಗೈಸ್, ನೋಡ್ತಿರ್ಬೋದು. ರಚಿನ್ ರವೀಂದ್ರ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ ಒಂದ್ ಮ್ಯಾಚ್ ಆಡ್ಯಾರ, ಅದ್ರಾಗ 12 ರನ್ ನೋಡಿದಾರ. ಆಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 8 ರನ್ ನೋಡಿದಾರ. 8 ಮ್ಯಾಚ್ ನಾಗ 238 ರನ್ಸ್ ಹೊಡೆದಾರ. ರೀಸೆಂಟ್ ಫಾರ್ಮ್ ಬಂದ್ಬಿಟ್ಟು 5 ಮ್ಯಾಚ್ ನಾಗ, ಸೊ ರೀಸೆಂಟ್ ಫಾರ್ಮ್ ಬಂದ್ಬಿಟ್ಟು 5, 37, 4, 36, 3, 0, 4 ಗೈಸ್ ಇಷ್ಟ ಐತಿ ಇವ್ರ ರೀಸೆಂಟ್ ಫಾರ್ಮ್. ಇವ್ರ ಮ್ಯಾಚ್ ಅಪ್ ಯಾರ ಜೊತೆ ಐತಪ್ಪ ಅಂತಂದ್ರೆ ನಮ್ ಪ್ಯಾಟ್ ಕಮಿನ್ಸ್ ಜೊತೆ ಇವ್ರದ್ದು ಬಿದ್ದಾಗ 27 ಬಾಲ್ ನಾಗ 25 ರನ್ ಹೊಡೆದಾರ, 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ಮತ್ತ ಮೊಹಮ್ಮದ್ ಶಮಿ ಜೊತೆ ಇವ್ರದ್ದು ಬಿದ್ದಾಗ 40 ಬಾಲ್ ನಾಗ 39 ರನ್ ಹೊಡೆದಾರ, 2 ಸಲ ವಿಕೆಟ್ ಹೋಗ್ಯಾರ ಗೈಸ್, ನೋಡ್ತಿರ್ಬೋದು. ಡೇಂಜರ್ ಮ್ಯಾಚ್ ಅಪ್ ಐತಿ ಇವ್ರದ್ದು ಬಂದ್ಬಿಟ್ಟ. ಸೊ ಗೈಸ್ ಇವಾಗ ನೋಡ್ತಾ ಆಯುಷ್ ಮಾತ್ರೆ ನೋಡೋಣ. ಆಯುಷ್ ಮಾತ್ರೆ ಹೆಡ್ ಟು ಹೆಡ್ ಮ್ಯಾಚ್ ನಾಗ ಇನ್ನೂ ಒಂದು ಮ್ಯಾಚ್ ಆಡಿಲ್ಲ. ಆಟ್ ದಿಸ್ ವೆನ್ಯೂ ಬಂದ್ಬಿಟ್ಟು ಇನ್ನೂ ಒಂದ್ಸಲ ಆಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 32 ಐತ್ ಗೈಸ್ ಆಯುಷ್ ಮಾತ್ರೆ ಇದೆ. ವಿಜಯ್ ಶಂಕರ್ ಹೆಡ್ ಟು ಹೆಡ್ ನಾಗ 2 ಮ್ಯಾಚಸ್ ನಾಗ 37 ರನ್ ಹೊಡೆದಾರ. ಆಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 16 ಮ್ಯಾಚಸ್ ನಾಗ 361 ರನ್ಸ್ ಹೊಡೆದಾರ. ರೀಸೆಂಟ್ ಇನ್ನು ರೀಸೆಂಟ್ ಫಾರ್ಮ್ ನಾಗ ಒಂದ್ಸಲ ಬ್ಯಾಟಿಂಗ್ ಮಾಡಿಲ್ಲ, ಇನ್ನೊಂದ್ಸಲ 9, 29, 2, 69 ಗೈಸ್, ನೋಡ್ತಿರ್ಬೋದು ವಿಜಯ್ ಶಂಕರ್ ಪರ್ಫಾರ್ಮೆನ್ಸ್. ಇವ್ರದ್ದು ಮ್ಯಾಚ್ ಅಪ್ ಯಾರ ಜೊತೆ ಇತ್ತು ಅಂದ್ರೆ ಪ್ಯಾಟ್ ಕಮಿನ್ಸ್ 23 ಬಾಲ್ ನಾಗ 21 ರನ್ ಹೊಡೆದಾರ, 22 ಸಲ ವಿಕೆಟ್ ತೆಗೆದಾರ ಗೈಸ್ ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟು ಇವ್ರದ. ಹರ್ಷಲ್ ಪಟೇಲ್ ಬಂದ್ಬಿಟ್ಟು 9 ಬಾಲ್ ನಾಗ 10 ರನ್ ಹೊಡೆದಾರ, 1 ಸಲ ವಿಕೆಟ್ ಹೋಗ್ಯಾರ ಗೈಸ್ ಹರ್ಷಲ್ ಪಟೇಲ್ ಮುಂದೆ ಇವ್ರ. ಸೊ ಗೈಸ್ ಅದೇ ತಕ್ಷಣ ಶಿವಮ್ ದುಬೆ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ 6 ಮ್ಯಾಚ್ ಆಡ್ಯಾರ, 107 ರನ್ ಹೊಡೆದಾರ. ಆಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 19 ಮ್ಯಾಚಸ್ ನಾಗ 478 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇವ್ರದ್ದು 50, 43, 31, 42, 18, 19 ಗೈಸ್. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಒಳ್ಳೇದೈತಿ ಗೈಸ್, ಚಲೋ ಸ್ಟಾರ್ಟ್ಸ್ ಅದಾವ ಇವ್ರದ್ದು. ಸೊ ಇವ್ರದ್ದು ಮ್ಯಾಚ್ ಅಪ್ ಯಾರ ಜೊತೆ ಐತಪ್ಪ ಅಂತಂದ್ರೆ ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟು ಇವ್ರಿಗೆ 19 ಬಾಲ್ ಹಾಕ್ಯಾರ, 23 ರನ್ ಹೊಡಿಸ್ಕೊಂಡಾರ, 1 ಸಲ ವಿಕೆಟ್ ಹೋಗ್ಯಾರ ಗೈಸ್, 1 ಸಲ ವಿಕೆಟ್ ತೆಗೆದಾರ. ಸೊ ಮೊಹಮ್ಮದ್ ಶಮಿ ಬಂದ್ಬಿಟ್ಟು ಇವ್ರಿಗೆ 13 ಬಾಲ್ ಹಾಕ್ಯಾರ, 16 ರನ್ ಹೊಡಿಸ್ಕೊಂಡಾರ, 1 ಸಲ ವಿಕೆಟ್ ತೆಗೆದಾರ ಗೈಸ್, ನೋಡ್ತಿರ್ಬೋದು ಇವ್ರದ್ದು ಮ್ಯಾಚ್ ಅಪ್ ಹೆಂಗೈತೆ ಅಂತ ಶಿವಮ್ ದುಬೆದ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ರವೀಂದ್ರ ಜಡೇಜಾ ನೋಡೋಣ. ರವೀಂದ್ರ ಜಡೇಜಾ ಹೆಡ್ ಟು ಹೆಡ್ ನಾಗ 24 ಮ್ಯಾಚ್ ನಾಗ 250 ರನ್ ನೋಡಿದಾರ, 9 ವಿಕೆಟ್ ತಗೊಂಡ್ರೆ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 48 ಮ್ಯಾಚ್ ನಾಗ 480 ರನ್ ನೋಡಿದಾರೆ, 35 ವಿಕೆಟ್ ತಗೊಂಡ್ರೆ ಗೈಸ್, ನೋಡ್ತಿರ್ಬೋದು. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 53 ಪ್ಲಸ್ 1 ವಿಕೆಟ್, 7 ಪ್ಲಸ್ 2 ವಿಕೆಟ್ಸ್, 0 ಪ್ಲಸ್ 1 ವಿಕೆಟ್ ಗೈಸ್, ನೋಡ್ತಿರ್ಬೋದು. ಚಲೋ ಪರ್ಫಾರ್ಮೆನ್ಸ್ ಐತಿ, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಅವ್ರ ಮ್ಯಾಚ್ ಅಪ್ ಯಾರ ಜೊತೆ ಐತಪ್ಪ ಅಂದ್ರೆ ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟು 76 ಬಾಲ್ ನಾಗ 67 ರನ್ ಕೊಟ್ಟು 2 ಸಲ ವಿಕೆಟ್ ತೆಗೆದಾರ ಗೈಸ್ ನಮ್ ರವಿಚಂದ್ರನ್ ಅಶ್ವಿನ್ ರವೀಂದ್ರ ಜಡೇಜಾದ. ಸೊ ನೋಡ್ತಿರ್ಬೋದು ಮ್ಯಾಚ್ ಅಪ್ ಇವ್ರ ಜೊತೆ ಐತಿ. ಎಂ ಎಸ್ ಧೋನಿ ಹೆಡ್ ಟು ಹೆಡ್ ಮ್ಯಾಚ್ ನಾಗ 21 ಮ್ಯಾಚ್ ಆಡ್ಯಾರ, 557 ರನ್ ಹೊಡೆದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 68 ಮ್ಯಾಚ್ ಆಡ್ಯಾರ, 1597 ರನ್ಸ್ ಹೊಡೆದಾರ ಗೈಸ್. ಮತ್ತ ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರು ನೋಡಿದ್ರೆ 4, 26, 1, 27, 30 ಗೈಸ್, ನೋಡ್ತಿರ್ಬೋದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಎಂ ಎಸ್ ಧೋನಿ ಬಂದ್ಬಿಟ್ಟು ಲೋ ಆರ್ಡರ್ ನಾಗ ಬ್ಯಾಟಿಂಗ್ ಮಾಡ್ತಾರೆ ಗೈಸ್, ಏನು ಮಾಡಕ್ಕಾಗಲ್ಲ ಅವ್ರಿಗೆ. ಸೊ ಅಷ್ಟನ್ನಾಗ ಮಾಡ್ತಾರ ಅವ್ರ. ಸೊ ಇವ್ರದ್ದು ಮ್ಯಾಚ್ ಅಪ್ ಯಾರ ಜೊತೆ ಇತ್ತು ಅಂದ್ರೆ ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟು 86 ಬಾಲ್ ನಾಗ 68 ರನ್ ಕೊಟ್ಟು 2 ಸಲ ವಿಕೆಟ್ ತೆಗೆದಾರ ಗೈಸ್. ಹರ್ಷಲ್ ಪಟೇಲ್ ಬಂದ್ಬಿಟ್ಟು 3 ಬಾಲ್ ನಾಗ 25 ರನ್ ಕೊಟ್ಟು 3 ವಿಕೆಟ್ ತೆಗೆದಾರ ಗೈಸ್. ಚಾರ್ ಬಂದ್ಬಿಟ್ಟು 34 ಬಾಲ್ ನಾಗ 17 ರನ್ ಕೊಟ್ಟು 2 ಸಲ ವಿಕೆಟ್ ತೆಗೆದಾರ ಗೈಸ್, ನೋಡ್ತಿರ್ಬೋದು ಎಂ ಎಸ್ ಧೋನಿ ಮ್ಯಾಚ್ ಅಪ್ ಎಷ್ಟು ಡೇಂಜರ್ ಅದಾವ. ಜೆಮಿ ಓವರ್ಟನ್ ನೋಡೋಣ. ಹೆಡ್ ಟು ಹೆಡ್ ಮ್ಯಾಚ್ ಇನ್ನೊಂದ್ಸಲ ನೋಡಿಲ್ಲ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 1 ಮ್ಯಾಚ್ ಆಡಾರ, 5 ರನ್ ಹೊಡೆದಾರ, 1 ವಿಕೆಟ್ ತಗೊಂಡ್ರ ಗೈಸ್. ರೀಸೆಂಟ್ ಪರ್ಫಾರ್ಮೆನ್ಸ್ ಬಿಟ್ಟು 4 runs ಪ್ಲಸ್ 0 ವಿಕೆಟ್ಸ್, 11 runs ಪ್ಲಸ್ 0 ವಿಕೆಟ್ಸ್, ನೋಡ್ತಿರ್ಬೋದು. ಸೊ ರವಿಚಂದ್ರನ್ ಅಶ್ವಿನ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ಮ್ಯಾಚ್ ನಾಗ 21 ಮ್ಯಾಚ್ ಆಡಾರ, 43 ರನ್ ಹೊಡೆದಾರ, 12 ವಿಕೆಟ್ ತೆಗೆದಾರ ಗೈಸ್. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 54 ಮ್ಯಾಚ್ ನಾಗ 232 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್, 2 ವಿಕೆಟ್, 0 ವಿಕೆಟ್, 1 ವಿಕೆಟ್, ನೋಡ್ತಿರ್ಬೋದು. ರವಿಚಂದ್ರನ್ ಅಶ್ವಿನ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಗೈಸ್. 180 ನೋಡ್ತಿರ್ಬೋದು. ಹೆಡ್ ಟು ಹೆಡ್ ಮ್ಯಾಚ್ ನಾಗ 2 ಮ್ಯಾಚ್ ಆಡಾರ, 1 ವಿಕೆಟ್ ತೆಗೆದಾರ ಗೈಸ್. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 5 ಮ್ಯಾಚ್ ಆಡಾರ, 10 ವಿಕೆಟ್ ತೆಗೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್, 1 ವಿಕೆಟ್, 1 ವಿಕೆಟ್, 2 ವಿಕೆಟ್, 3 ವಿಕೆಟ್, 4 ವಿಕೆಟ್, ನೋಡ್ತಿರ್ಬೋದು ಗೈಸ್. ಇವ್ರದ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತ್ ಗೈಸ್. ಸೊ ಇವಾಗ ಬಂದ್ಬಿಟ್ಟು ಖಲೀಲ್ ಅಹ್ಮದ್ ನೋಡೋಣ. ಖಲೀಲ್ ಅಹ್ಮದ್ ಹೆಡ್ ಟು ಹೆಡ್ ಮ್ಯಾಚ್ ನಾಗ 3 ಮ್ಯಾಚಸ್ ಆಡಾರ, 3 ಮ್ಯಾಚಸ್ ನಾಗ 3 ವಿಕೆಟ್ ತಗೊಂಡಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 10 ಮ್ಯಾಚ್ ನಾಗ 11 ವಿಕೆಟ್ ತೆಗೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್, 1 ವಿಕೆಟ್, 0 ವಿಕೆಟ್, 2 ವಿಕೆಟ್, 1 ವಿಕೆಟ್, 3 ವಿಕೆಟ್ ಗೈಸ್, ಇಷ್ಟು ತೆಗೆದಾರ ನಮ್ಮ ಖಲೀಲ್ ಅಹ್ಮದ್ ಬಂದ್ಬಿಟ್ಟು. ಈಗ ಎಂ ಪತಿ ರಾಣಾ ಬಂದ್ಬಿಟ್ಟು ಹೆಡ್ ಟು ಹೆಡ್ ಮ್ಯಾಚ್ ನಾಗ 2 ವಿಕೆಟ್ಸ್ ತಗೊಂಡ್ರ ಗೈಸ್. 2 ಮ್ಯಾಚಸ್ ನಾಗ 3 ವಿಕೆಟ್ಸ್ ತಗೊಂಡಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 11 ಮ್ಯಾಚ್ ನಾಗ 18 ವಿಕೆಟ್ಸ್ ತಗೊಂಡಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್, 2 ವಿಕೆಟ್, 0 ವಿಕೆಟ್, 1 ವಿಕೆಟ್, 2 ವಿಕೆಟ್ ಗೈಸ್, ಇವ್ರದ್ದು ನೋಡ್ತಿರ್ಬೋದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ ಪತಿ ರಾಣಾ ಬಂದ್ಬಿಟ್ಟು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಪ್ಲೇಯರ್ ಸ್ಟಾರ್ಟ್ಸ್ ಆಫ್ ನಮ್ SRH ನೋಡೋಣ. SRH ನಾಗ ಫಸ್ಟ್ ಬಂದ್ಬಿಟ್ಟು ನಮ್ ಟ್ರಾವಿಸ್ ಹೆಡ್ ಏನಪ್ಪಾ ಅಂತಂದ್ರೆ ಹೆಡ್ ಟು ಹೆಡ್ ಮ್ಯಾಚ್ ನಾಗ 2 ಮ್ಯಾಚ್ ಆಡ್ಯಾರ, 44 ರನ್ಸ್ ಹೊಡೆದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 3 ಮ್ಯಾಚ್ ನಾಗ 46 ರನ್ ಹೊಡೆದಾರ, 47 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0, 28, 66, 8, 4, 22 ನೋಡ್ತಿರ್ಬೋದು. ಫುಲ್ ಡೌನ್ ಫಾಲ್ ಬಂದ್ಬಿಟ್ಟೈತಿ ಟ್ರಾವಿಸ್ ಹೆಡ್. ಸೊ
ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ ಇವ್ರ ಮ್ಯಾಚಪ್ ಐತ್ ಗೈಸ್. ಈ ಮ್ಯಾಚಪ್ ನಾಗ 41 ಬಾಲ್ನಾಗ 40 ರನ್ ನೋಡ್ಸ್ಕೊಂಡು 2 ಸಲ ವಿಕೆಟ್ ತೆಗೆದಾರ ಗೈಸ್. ನಮ್ಮ ಜಡೇಜಾ ಬಂದ್ಬಿಟ್ಟ 100 ಎಂಬತ್ ಬಂದ್ಬಿಟ್ಟು 9 ಬಾಲ್ನಾಗ 13 ರನ್ ಕೊಟ್ಟು 2 ಸಲ ವಿಕೆಟ್ ತೆಗೆದಾರ ಗೈಸ್. ಟ್ರಾವಿಸ್ ಹೆಡ್ ಬಂದ್ಬಿಟ್ಟ. ಸೊ ಅಭಿಷೇಕ್ ಶರ್ಮಾ ನೋಡೋಣ ಗೈಸ್. ಅಭಿಷೇಕ್ ಶರ್ಮಾದಾಗ 8 ನಾಗ 8 ಮ್ಯಾಚ್ ಆಡಾರ 251 ರನ್ ನೋಡಿದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟ 7 ಮ್ಯಾಚ್ ನಾಗ 82 ರನ್ಸ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟ 8-40 141 8-2 1 ಗೈಸ್ ನೋಡ್ತಿರ್ಬೋದು. ಅಭಿಷೇಕ್ ಶರ್ಮಾದು ಓಕೆ ಪರ್ಫಾರ್ಮೆನ್ಸ್ ಐತಿ ಗೈಸ್. ರವಿಚಂದ್ರನ್ ಅಶ್ವಿನ್ ಜೊತೆ ರವೀಂದ್ರ ಜಡೇಜಾ ಜೊತೆ ಇವ್ರದ್ದು ಮ್ಯಾಚಪ್ ಐತಿ. ಸೊ 27 ಬಾಲ್ನಾಗ 35 ರನ್ ಹೊಡ್ಸ್ಕೊಂಡ್ 1 ವಿಕೆಟ್ ತೆಗೆದಾರ ಗೈಸ್ ನಮ್ಮ ರವಿಚಂದ್ರನ್ ಅಶ್ವಿನ್, ನಮ್ಮ ರವೀಂದ್ರ ಜಡೇಜಾ. ಖಲೀಲ್ ಅಹ್ಮದ್ ಬಂದ್ಬಿಟ್ಟ 8 ಬಾಲ್ ಹಾಕಿ 28 ರನ್ ಹೊಡ್ಸ್ಕೊಂಡು 1 ಸಲ ವಿಕೆಟ್ ತೆಗೆದಾರ ಗೈಸ್ ನಮ್ಮ ಅಭಿಷೇಕ್ ಶರ್ಮಾದ. ಇದೇನು ಅಷ್ಟು ಕಾಸ್ ಮ್ಯಾಚಪ್ ಅನ್ಕೋದಿಲ್ಲ ಅನ್ಕೊಂತೀನಿ ನಾನು, ಅಷ್ಟೇನ್ ಡಿಸೆಂಟ್ ಐತಿ. ಸೊ ಗೈಸ್ ಇಶಾನ್ ಕಿಶನ್ ಬಂದ್ಬಿಟ್ಟ 8 ಮ್ಯಾಚ್ ನಾಗ 10 ಮ್ಯಾಚಸ್ ನಾಗ 238 ರನ್ ನೋಡಿದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟ 8 ಮ್ಯಾಚ್ ನಾಗ 123 ರನ್ ನೋಡಿದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನೋಡ್ತಿರ್ಬೋದು ಗೈಸ್, ಫುಲ್ ಡೌನ್ 1-2-9 17-2-2-0 ಪರ್ಫಾರ್ಮೆನ್ಸ್ ಅಂತೂ ಫುಲ್ ಡೌನ್ ಫಾಲ್ ಬಂದ್ಬಿಟ್ಟು ಇವ್ರದ್ದು ಇಶಾನ್ ಕಿಶನ್. ಸೊ ಗೈಸ್ ಇವ್ರದ್ದು ಮ್ಯಾಚಪ್ ನಮ್ಮ ರವೀಂದ್ರ ಜಡೇಜಾ ಜೊತೆ ಐತಿ. 23 ಬಾಲ್ ಹಾಕಿ 28 ರನ್ ನೋಡಿದ 28 ರನ್ ನೋಡಿಸ್ಕೊಂಡು 1 ಸಲ ವಿಕೆಟ್ ತೆಗೆದಾರ ಗೈಸ್ ನಮ್ಮ ರವೀಂದ್ರ ಜಡೇಜಾ. ಪತಿರಾಣ ಬಂದ್ಬಿಟ್ಟು 11 ಬಾಲ್ ಹಾಕಿ 17 ರನ್ಸ್ ಕೊಟ್ಟ 1 ಸಲ ವಿಕೆಟ್ ತೆಗೆದಾರ ಗೈಸ್ ನಮ್ಮ ಇಶಾನ್ ಕಿಶನ್ ಬಂದ್ಬಿಟ್ಟ. ಸೊ ನಿತೀಶ್ ರೆಡ್ಡಿ ನೋಡೋಣ ಗೈಸ್. ನಿತೀಶ್ ರೆಡ್ಡಿ ಬಂದ್ಬಿಟ್ಟ 8 ಮ್ಯಾಚ್ ನಾಗ 2 ಮ್ಯಾಚ್ ನಾಗ 29 ರನ್ಸ್ ಹೊಡೆದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 8 ಮ್ಯಾಚ್ ನಾಗ 233 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರು ನೋಡಿದ್ರೆ 2-19 ಒಂದ್ಸಲ ಬ್ಯಾಟಿಂಗ್ ಮಾಡಿಲ್ಲ, ಇನ್ನೊಂದ್ಸಲ 31-19-0-32-30 ನೋಡಿದ್ರೆ ಗೈಸ್ ನಿತೀಶ್ ರೆಡ್ಡಿದು ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಇವ್ರದ್ದು ಮ್ಯಾಚಪ್ ಯಾರ ಜೊತೆ ಇತ್ತು ಅಂದ್ರೆ ಇವ್ರದ್ದು ಜಡೇಜಾ ಜೊತೆ ಐತಿ ಗೈಸ್. 10 ಬಾಲ್ಸ್ ಆಡ್ಯಾರ 11 ರನ್ ನೋಡಿದಾರ, 1 ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ ಜಡೇಜಾ ಮುಂದೆ. ಇವ್ರು ಬಂದ್ಬಿಟ್ಟ ಇವಾಗ ಬಂದ್ಬಿಟ್ಟು ಹೆನ್ರಿಕ್ ಕ್ಲಾಸನ್ ನೋಡೋದು ವಿಕೆಟ್ ಕೀಪರ್ ಗೈಸ್. 8 ಮ್ಯಾಚ್ ನಾಗ 4 ಮ್ಯಾಚ್ ನಾಗ 54 ರನ್ ನೋಡಿದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 4 ಮ್ಯಾಚ್ ಆಡ್ಯಾರ 103 ರನ್ ನೋಡಿದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ಗೈಸ್. 71-37-21-27-33 ನೋಡ್ತಿರ್ಬೋದು. 3 ಡೌನ್ 4 ಡೌನ್ ಬರ್ತಾರ, ಅವಾಗೂ ಇಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಯಾರ ಹೆನ್ರಿಕ್ ಕ್ಲಾಸನ್. ಇವ್ರದ್ದು ಮ್ಯಾಚಪ್ ನಮ್ಮ ರವೀಂದ್ರ ಜಡೇಜಾ ಜೊತೆ ಐತಿ ಗೈಸ್. 23 ಬಾಲ್ ಆಡ್ಯಾರ 25 ರನ್ ನೋಡಿದಾರ, 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ಎಂಪತಿ ರಾಣಾ ಜೊತೆ ಮ್ಯಾಚಪ್ ಐತಿ ಇವ್ರದ. 23 ಬಾಲ್ನಾಗ 27 ರನ್ನಾಗ 3 ಸಲ ವಿಕೆಟ್ ಹೋಗ್ಯಾರ ಗೈಸ್ ಎಂಪತಿ ರಾಣಾ ಮುಂದೆ ಹೆನ್ರಿಕ್ ಕ್ಲಾಸನ್. ಸೊ ಅನಿಕೇತ್ ವರ್ಮಾ ನೋಡೋಣ. 8 ನಾಗ ಇನ್ನೂ ಮಟ್ಟ 1 ಮ್ಯಾಚ್ ಆಡಿಲ್ಲ. ಅಟ್ ದಿಸ್ ವೆನ್ಯೂ ಇನ್ನೂ 1 ಸಲ ಆಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 12-18 1 ಸಲ ಬ್ಯಾಟಿಂಗ್ ಮಾಡಿಲ್ಲ, 18-6 ಗೈಸ್ ಇವ್ರದ್ದು ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇದೆ. ಅಭಿನವ್ ಮನೋಹರ್ ನೋಡೋಣ ಗೈಸ್. 8 ನಾಗ 1 ಮ್ಯಾಚ್ ಆಡ್ಯಾರ 12 ರನ್ ನೋಡಿದಾರ. ಈ ವೆನ್ಯೂದಾಗ ಇನ್ನೂ ಮಟ್ಟ 1 ಸಲ ನೋಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 46 1 ಸಲ ಬ್ಯಾಟಿಂಗ್ ಆಡಿಲ್ಲ, 1 ಸಲ 4 1 ಸಲ 2 1 ಸಲ 6 ಗೈಸ್. ಇವ್ರು ನೋಡ್ತಿರ್ಬೋದು ಅಭಿನವ್ ಮನೋಹರ್ದ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ಸೊ ಗೈಸ್ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ನೋಡೋಣ. 8 ಮ್ಯಾಚ್ ನಾಗ 12 ಮ್ಯಾಚ್ ಆಡ್ಯಾರ 96 ರನ್ ನೋಡಿದ ಪ್ಲಸ್ 7 ವಿಕೆಟ್ಸ್ ತಗೊಂಡ್ರೆ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 11 ಮ್ಯಾಚ್ ನಾಗ 47 ರನ್ ನೋಡಿದ 9 ವಿಕೆಟ್ ತಗೊಂಡ್ರ ಗೈಸ್. ಸೊ ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್ 3 ವಿಕೆಟ್ 0 ವಿಕೆಟ್ 22 ಪ್ಲಸ್ 1 ವಿಕೆಟ್ 14 ಪ್ಲಸ್ 1 ವಿಕೆಟ್ 0 ವಿಕೆಟ್ ಗೈಸ್ ನೋಡ್ತಿರ್ಬೋದು. ಹರ್ಷಲ್ ಪಟೇಲ್ ಬಂದ್ಬಿಟ್ಟು 8 ಮ್ಯಾಚ್ ನಾಗ 10 ಮ್ಯಾಚಸ್ ನಾಗ 117 ವಿಕೆಟ್ಸ್ ತಗೊಂಡ್ರ ಗೈಸ್. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 5 ಮ್ಯಾಚ್ ನಾಗ 11 ವಿಕೆಟ್ ತಗೊಂಡ್ರೆ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್ 1 ವಿಕೆಟ್ 4 ವಿಕೆಟ್ 1 ವಿಕೆಟ್ 0 ವಿಕೆಟ್ 1 ವಿಕೆಟ್ 2 ವಿಕೆಟ್ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಹರ್ಷಲ್ ಪಟೇಲ್. ಉನಾಡ್ ಕಟ್ಟದ್ ನೋಡೋಣ ಗೈಸ್. 8 ನಾಗ 13 ಮ್ಯಾಚ್ ಆಡ್ಯಾರ 9 ವಿಕೆಟ್ ತಗೊಂಡ್ರೆ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 4 ಮ್ಯಾಚ್ ನಾಗ 2 ಸಲ ವಿಕೆಟ್ ತಗೊಂಡ್ರೆ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 1 ವಿಕೆಟ್ 0 ವಿಕೆಟ್ ಗೈಸ್. ಅಷ್ಟೇನ್ ಜಾಸ್ತಿ ಮ್ಯಾಚ್ ಆಡಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಹಂಗ ಒಳಗ್ ಬರ್ತಾರೆ ಗೈಸ್ ಇವ್ರು ಬಂದ್ಬಿಟ್ಟು ಜಯದೇವ್ ಉನಾಡ್ ಕಟ್ಟ. ಸೊ ಗೈಸ್ ಮೊಹಮ್ಮದ್ ಶಮೀದ್ ಬಂದ್ಬಿಟ್ಟು ನೋಡೋಣ. 8 ನಾಗ 14 ಮ್ಯಾಚಸ್ ನಾಗ 13 ವಿಕೆಟ್. ವೆನ್ಯೂದಾಗ ಬಂದ್ಬಿಟ್ಟು 5 ವಿಕೆಟ್. ವೆನ್ಯೂದಾಗ ಬಂದ್ಬಿಟ್ಟು 5 ಮ್ಯಾಚ್ ನಾಗ 6 ವಿಕೆಟ್ 4 ವಿಕೆಟ್. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 1 ಸಲ ಆಟ ಆಡಿಲ್ಲ, 0 ವಿಕೆಟ್ 0 ವಿಕೆಟ್ 2 ವಿಕೆಟ್ 1 ವಿಕೆಟ್ 0 ವಿಕೆಟ್ 1 ವಿಕೆಟ್ ನೋಡ್ತಿರ್ಬೋದು. ಮೊಹಮ್ಮದ್ ಶಮೀದ್ ಓಕೆ ಗೈಸ್ ಪರ್ಫಾರ್ಮೆನ್ಸ್. ನಮ್ ಝೆಡ್ ಆನ್ಸರ್ ಇದು ಬಂದ್ಬಿಟ್ಟು 8 ನಾಗ ಇನ್ನೂ 1 ಮ್ಯಾಚ್ ಆಡಿಲ್ಲ. ವೆನ್ಯೂದಾಗ ಬಂದ್ಬಿಟ್ಟು ಇನ್ನೂ 1 ಮ್ಯಾಚ್ ಆಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಬಹುದು 1 ವಿಕೆಟ್ 0 ವಿಕೆಟ್ 0 ವಿಕೆಟ್ 0-1-3 ಗೈಸ್ ಹಿಂಗೆ ತಗೊಂಡೈತಿ ಇವ್ರ ವಿಕೆಟ್. ಸೊ ಇಶಾನ್ ಮಲ್ಲಿಂಗ ಬಂದ್ಬಿಟ್ಟು 8 ನಾಗ ಇನ್ನೂ 1 ಮ್ಯಾಚ್ ಆಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ವೆನ್ಯೂದಾಗ 1 ವಿಕೆಟ್ 2 ವಿಕೆಟ್ 1 ವಿಕೆಟ್ 2 ವಿಕೆಟ್ 2 ವಿಕೆಟ್ ಇಷ್ಟ ಐತೆ ಗೈಸ್ ನಮ್ಮ ಇಶಾನ್ ಮಲ್ಲಿಂಗ ಅದು ಬಂದ್ಬಿಟ್ಟ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ಸ್ ಹೆಂಗ್ ಕೊಡ್ತೀನಿ ನಿಮ್ಗೆ ಗೊತ್ತಿದೆ ಖತರ್ನಾಕ್. ಸೊ ಗೈಸ್ ಇವಾಗ ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ಫಸ್ಟ್ ಪ್ರಿಡಿಕ್ಷನ್ಸ್ ಏನಪ್ಪಾ ಅಂತಂದ್ರೆ ಅಭಿಷೇಕ್ ಅಂಡ್ ಎನ್ ರೆಡ್ಡಿ ಟು ಸ್ಕೋರ್ ರನ್ಸ್ ಫಾರ್ ಹೈದರಾಬಾದ್ ಗೈಸ್. ಹೈದರಾಬಾದ್ ಈಗ ಪಕ್ಕ ಸ್ಕೋರ್ ಮಾಡ್ತಾರೆ ನಾವು ಅಭಿಷೇಕ್ ಮತ್ತೆ ಎನ್ ರೆಡ್ಡಿ ಬಂದ್ಬಿಟ್ಟ. ನೆಕ್ಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ 100 ಎಂಬತ್ ಪತಿರಾಣ ಮಿನಿಮಮ್ ಇಬ್ರು ಸೇರಿ 4 ವಿಕೆಟ್ಸ್ ತಗೊಂತಾರೆ ಗೈಸ್. ಟೋಟಲಿ ಟುಗೆದರ್ ಸ್ಪೆಷಲ್ ಇನ್ ಬಾಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಪಕ್ಕ ತಗೊಂತಾರೆ ಗೈಸ್. ಇನ್ನು ಗ್ಯಾರಂಟಿ ಬಾಳ ಐತಿ. ಬಾಲಿಂಗ್ ಮಾಡ್ಬೇಕಾದ್ರೆ 4 ವಿಕೆಟ್ ತಗೊಂತಾರೆ ಇಬ್ರು ಸೇರಿ ಬಂದ್ಬಿಟ್ಟ. ಸೊ ಪ್ಯಾಟ್ ಕಮಿನ್ಸ್ ಮತ್ತು ಹರ್ಷಲ್ ಪಟೇಲ್ ಎನಿವನ್ ವಿಲ್ ಟೇಕ್ ಮಿನಿಮಮ್ 2 ವಿಕೆಟ್ಸ್ ಇನ್ ಬೋತ್ ಇನ್ನಿಂಗ್ಸ್. ಫಸ್ಟ್ ಬೌಲಿಂಗರ್ ಮಾಡಲಿ ಸೆಕೆಂಡ್ ಬೌಲಿಂಗರ್ ಮಾಡಲಿ ಇಬ್ರು ಒಳಗೆ ಒಬ್ಬರ 2 ವಿಕೆಟ್ಸ್ ತಗೊಂತಾರೆ ಗೈಸ್. ಸೊ
ರವೀಂದ್ರನ್ ಅಂಡ್ ಎಸ್ ದುಬೆ ಬೋತ್ ಟು ಸ್ಕೋರ್ 60+ runs ಟುಗೆದರ್. ಇಬ್ರು ಸೇರಿ 60+ run ಸ್ಕೋರ್ ಮಾಡ್ತಾರೆ ಗೈಸ್. ಸೊ ಗೈಸ್ ಇವಾಗ ನೆಕ್ಸ್ಟ್ ಪ್ರೆಡಿಕ್ಷನ್ ಇಶಾನ್ ಕಿಶನ್ ಇವತ್ತು ಪಕ್ಕ ಅವ್ರ ಫಾರ್ಮಿಗೆ ಬರ್ತಾನೆ ಗೈಸ್. ಅವ್ನ ಫಾರ್ಮ್ ನಾಗ ಬಂದ ಒಳ್ಳೆ ಸ್ಕೋರ್ ಮಾಡೋ ಚಾನ್ಸಸ್ ಐತೆ ಗೈಸ್. ಸೊ ಅದಾಗಿದ ತಕ್ಷಣ ಇನ್ನೊಂದು ಪ್ರೆಡಿಕ್ಷನ್ ಎನಿವನ್ ಆಫ್ ಎಸ್ ರಶೀದ್ ಮಾತ್ರೆ ಟು ಶೈನ್ ಫಾರ್ ದಿಸ್ ಮ್ಯಾಚ್. ಈ ಮ್ಯಾಚ್ ನಾಗ ಶೈನ್ ಆಗ್ತಾರೆ ಗೈಸ್ ನಮ್ CSK ತರಫ್ಲೆ ಇವ್ರು ಬಂದ್ಬಿಟ್ಟ ಗೈಸ್. ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರೆಡಿಕ್ಷನ್ ಅಂದ CSK ವರ್ಸಸ್ SRH ಮ್ಯಾಚ್ ನಂಬರ್ 43. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ನಂಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ಗೆಲ್ಲೋದು CSK ಗೈಸ್. ಇವತ್ತು ಹೋಮ್ ಗ್ರೌಂಡ್ ನಾಗ ಫಸ್ಟ್ ಮ್ಯಾಚ್ ಗೆಲ್ತಾರೆ, ಗೆದ್ದು ಒಳ್ಳೆ ರೆಕಾರ್ಡ್ ಸೆಟ್ ಮಾಡ್ತಾರೆ ಗೈಸ್. ಯಾಕಂದ್ರೆ ಒಳ್ಳೆ ಕಾಂಬಿನೇಷನ್ಸ್ ಮಾಡ್ತಾರೆ ಇವತ್ತು ಅವ್ರು ಈ ಮ್ಯಾಚ್ ಗೆಲ್ತಾರೆ ಗೈಸ್. ನೋಡ್ತಿರ್ಬೋದು ಇಲ್ಲಿಗೆ ಇವತ್ತಿಗೆ ನನ್ನ ಪ್ರೊಡಿಕ್ಷನ್ ಎಂಡ್ ಆತ. ಸೊ ಗೈಸ್ ಏನ್ ಬೇಕಾ ವಿಡಿಯೋದಾಗ ನಿಮ್ ಫ್ಯಾಂಟಸಿ ಟೀಮಿಗೆ ಏನೇನ್ ಯೂಸ್ ಐತಿ ಎಲ್ಲಾನು ಕ್ಲಿಯರ್ ಕಟ್ ನಾಗ ಹೇಳಿನಿ. ಲಾಸ್ಟ್ ಮಟನು ವಿಡಿಯೋ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ರಿ ಗೈಸ್. ಜಸ್ಟ್ ಒಂದು 10-15 minutes ತಕೋರಿ, ನಿಮ್ದು ಏನು ಹೋಗೋದಿಲ್ಲ. ಎಲ್ಲಾನು ಕ್ಲಿಯರ್ ಕಟ್ ಆಗಿ ಹೇಳಿನಿ. ಒಳ್ಳೆ ವಿನ್ನಿಂಗ್ ಮಾಡ್ಕೊರಿ ಗೈಸ್, ಇಷ್ಟ ನಾನು ಹೇಳೋದು. ಸೊ ಗೈಸ್ ಇದಕ್ಕಿಂತ ಜಾಸ್ತಿ ನಾನು ಏನ್ ಹೇಳಂಗಿಲ್ಲ. ಮಮ್ಮಿ ಡ್ಯಾಡಿ ಚಲೋ ನೋಡ್ಕೊರಿ, ಕೆಟ್ಟ ಕೆಲಸ ಮಾಡಕ್ ಹೋಗ್ಬಿಡ್ರಿ, ಗ್ಯಾಮ್ಲಿಂಗ್ ಮಾಡಕ್ ಹೋಗ್ಬಿಡ್ರಿ, ಬೆಟ್ಟಿಂಗ್ ಮಾಡಕ್ ಹೋಗ್ಬಿಡ್ರಿ. ಮಮ್ಮಿ ಡ್ಯಾಡಿಗಿಂತ ಇಂಪಾರ್ಟೆಂಟ್ ಈ ಭೂಮಿ ಮ್ಯಾಗ ಏನೂ ಇಲ್ಲ. ಸೊ ಅವ್ರ ಮರ್ಯಾದೆ ಅವ್ರ ಎಲ್ಲಾನು ನಮ್ಗೆ ಇಂಪಾರ್ಟೆಂಟ್. ಸೊ ಚಲೋ ನೋಡ್ಕೊರಿ, ತಿನ್ರಿ ಉಣ್ರಿ ಆರಾಮಿರ್ರಿ. ಸೊ ಇವತ್ತಿಗೆ ಇಷ್ಟ, ನಾಳೆ ಮತ್ತೂ ಬರ್ತೀನಿ. ಟಾಟಾ, ಬೈ ಬಾಯ್.